ಅದು ಮಹಾರಾಷ್ಟ್ರದ ಗಡಿ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಕೊರೆಯುವಂತಹ ಚಳಿ ಒಂದು ಕಡೆ ಆದ್ರೆ ಸಂಜೆ ಆದ್ರೆ ಸಾಕು ಎಲ್ಲರೂ ಕೂಡ ಬೆಚ್ಚಗೆ ನಿದ್ರೆಗೆ ಜಾರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಕದೀಮರು ಮನೆಗಳಿಗೆ ಕನ್ನ ಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಈ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನೊಮ್ಮೆ ನೋಡಿ. ಒಂದೊಂದು ದೃಶ್ಯದಲ್ಲೂ ಒಬ್ಬೊಬ್ಬ ಖದೀಮರ ಕೈಚಳಕ ಕ್ಲಿಯರ್ ಆಗಿ ಕಾಣ್ತಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿ ಬಿಟ್ಟಿದೆ. ವಿಜಯಪುರದಲ್ಲಿ ಮಿತಿ ಮೀರಿದ ಕಳ್ಳರ ಹಾವಳಿ. ಸಿಸಿ ಕ್ಯಾಮೆರಾದಲ್ಲಿ ಖದೀಮರ ದೃಶ್ಯಾವಳಿ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆ ತಾಪಮಾನ ಒಂದಂಕಿಗೆ ಇಳಿದಿದೆ. ಜನರು ಚಳಿಗೆ ಗಡಗಡ ಅಂತ ನಡುಗುತ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದರ್ಬಾರು ಶುರು ಹಚ್ಚಿದ್ದಾರೆ. ತಡರಾತ್ರಿ ಮನೆ, ಅಂಗಡಿ ಮುಂಗಟ್ಟುಗಳಲ್ಲಿ ಕೈಚಳಕ ತೋರಿಸುತ್ತಿದ್ದಾರೆ. ಜಿಲ್ಲೆಯ ಚಡಚಣ, ಗೊಳಸಂಗಿ, ಬಸವನ ಬಾಗೇವಾಡಿ ಸೇರಿದಂತೆ ವಿಜಯಪುರ ನಗರದಲ್ಲಿ ಕಳ್ಳತನ ಹೆಚ್ಚಿದೆ. ಮುಖಕ್ಕೆ ಮಾಸ್ಕ್, ಕಣ್ಣಿಗೆ ಚಸ್ಮಾ, ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಕಳ್ಳತನಕ್ಕೆ ಇಳಿಯುತ್ತಿದ್ದಾರೆ. ಕಳ್ಳರ ಹಾವಳಿಗೆ ಬೆಚ್ಚಿ ಬಿದ್ದಿರುವ ಜನರು ಶಿಸ್ತು ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ಆಗ್ರಹಿಸುತ್ತಿದ್ದಾರೆ. ಈಗ ಈ ಚಳಿ ಏನ್ ಹೆಚ್ಚಾಗಿದಲ್ರಿ, ಆ ಕಾರಣದಿಂದ ಕಳ್ಳರ ಹಾವಳಿನೂ ಬಹಳ ಹೆಚ್ಚಾಗೈತಿ ಇಲ್ಲಿ. ಮತ್ತ ಇಲ್ಲಿ ಕಳ್ಳರು ರಾತ್ರಿ ಹೊತ್ನಾಗ ಬಾಳ ಅಡ್ಡಾಡೋದು, ಅದರಿಂದ ನಾಯಿಗಳು ಬಗಳೋದು ಬಾಳ ಸಾಧ್ಯ ಕೇಳಿಸ್ಲಾಗ್ತಾವ ನಮಗಿಲ್ಲಿ. ಮತ್ತ ಈ ಪೊಲೀಸ್ ಅಧಿಕಾರಿಗಳು ಕೇಳೋದೇನಂದ್ರೆ ಇದರ ಜಾಸ್ತಿ ಬಂದೋಬಸ್ತ್ ಮಾಡಬೇಕು. ಮತ್ತ ಕಳ್ಳರು ರಾತ್ರಿ ಅಡ್ಡಾಡೋದು ನಮಗೂ ಕಣ್ಣಿಗೆ ಕಂಡು ಬರ್ತದ. ಮತ್ತೆ ಅವರು ರಾತ್ರಿ ನಾಯಿಗಳು ಬಗಳೋ ಟೈಮ್ನಾಗ ಅದು ಬಹಳ ಗೊತ್ತಲ್ಲ ಕಳ್ಳರು ಅಡ್ಡಾಡಕತ್ತಾರ. ಒಂದು ಕೆಲವೊಂದ್ ಕಡೆ ಸಿಸಿ ಕ್ಯಾಮ್ರಾದಾಗೂ ಕಂಡು ಬಂದದ. ಮತ್ತ ಹಗಲತ್ನು ಮಾಡಾತಾರಿ. ರಾತ್ರಿ ಅಂತಂದ್ರು ದೂರ ಐತಿ, ಮತ್ತ ಹಗಲತ್ನು ಎಲ್ಲಾ ಕಡೆ ಕಳ್ಳರ ಹಾವಳಿ ಹೆಚ್ಚಾಗೈತಿ. ನಾವು ಪೊಲೀಸ್ ಆಫೀಸರ್ಗಳಿಗೆ ಇಷ್ಟೇ ಕೇಳೋದು, ಜರ ಬಂದೋಬಸ್ತ್ ಮಾಡ್ರಂತ. ಡೋರ್ ಲಾಕ್ ಆಗಿರೋ ಮನೆಗಳಲ್ಲೇ ಕಳ್ಳತನ ಹೆಚ್ಚಿದ್ದು, ಮನೆ ಬಾಗಿಲು ಹಾಕೋದಕ್ಕೂ ಜನರು ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳ್ಳರ ಕೃತ್ಯ ಪೊಲೀಸರಿಗೂ ತಲೆನೋವಾಗಿದೆ. ಚಳಿಗಾಲ ಏನ್ ಚಲುವಾಗಿದ್ರೆ ತುಡುಗರ ಹಾವಳಿ ಬಾಳ ಇದ್ದದ. ತಿಂಡಿಗೆ ನಾಲ್ಕದೊಳಗ ನಮ್ಮ ಮಾಮಾರ ಮನಿನೂ ಹಗಲತ್ತಿ ತುಡುಗ್ ಮಾಡಿಸ್ತಾರ. ಮತ್ತ ಗೊಳಸಂಗಿ ಆ ಕಡೆ ಸಣ್ಣ ಪುಟ್ಟ ಹಳ್ಳಿಗಳೊಳಗ ಬಹಳ ತುಡುಗಳು ನಡೆಸ್ತಾರ. ವಿಜಯಪುರದಲ್ಲಿ ಜನರಿಗೆ ಸೂಕ್ತ ಭದ್ರತೆ ಒದಗಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕೊರತೆ ಕೂಡ ಕಳ್ಳರಿಗೆ ಒಂದು ಚಾನ್ಸ್ ಅನ್ನೋ ಹಾಗಾಗಿದೆ. ಇನ್ನಾದರೂ ಪೊಲೀಸರು ಈ ಬಗ್ಗೆ ಜಾಗೃತಿ ವಹಿಸಬೇಕಿದೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಅದು ಮಹಾರಾಷ್ಟ್ರದ ಗಡಿ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಕೊರೆಯುವಂತಹ ಚಳಿ ಒಂದು ಕಡೆ ಆದ್ರೆ ಸಂಜೆ ಆದ್ರೆ ಸಾಕು ಎಲ್ಲರೂ ಕೂಡ ಬೆಚ್ಚಗೆ ನಿದ್ರೆಗೆ ಜಾರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಕದೀಮರು ಮನೆಗಳಿಗೆ ಕನ್ನ ಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಈ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನೊಮ್ಮೆ ನೋಡಿ. ಒಂದೊಂದು ದೃಶ್ಯದಲ್ಲೂ ಒಬ್ಬೊಬ್ಬ ಖದೀಮರ ಕೈಚಳಕ ಕ್ಲಿಯರ್ ಆಗಿ ಕಾಣ್ತಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿ ಬಿಟ್ಟಿದೆ. ವಿಜಯಪುರದಲ್ಲಿ ಮಿತಿ ಮೀರಿದ ಕಳ್ಳರ ಹಾವಳಿ. ಸಿಸಿ ಕ್ಯಾಮೆರಾದಲ್ಲಿ ಖದೀಮರ ದೃಶ್ಯಾವಳಿ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆ ತಾಪಮಾನ ಒಂದಂಕಿಗೆ ಇಳಿದಿದೆ. ಜನರು ಚಳಿಗೆ ಗಡಗಡ ಅಂತ ನಡುಗುತ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದರ್ಬಾರು ಶುರು ಹಚ್ಚಿದ್ದಾರೆ. ತಡರಾತ್ರಿ ಮನೆ, ಅಂಗಡಿ ಮುಂಗಟ್ಟುಗಳಲ್ಲಿ ಕೈಚಳಕ ತೋರಿಸುತ್ತಿದ್ದಾರೆ. ಜಿಲ್ಲೆಯ ಚಡಚಣ, ಗೊಳಸಂಗಿ, ಬಸವನ ಬಾಗೇವಾಡಿ ಸೇರಿದಂತೆ ವಿಜಯಪುರ ನಗರದಲ್ಲಿ ಕಳ್ಳತನ ಹೆಚ್ಚಿದೆ.
ಮುಖಕ್ಕೆ ಮಾಸ್ಕ್, ಕಣ್ಣಿಗೆ ಚಸ್ಮಾ, ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಕಳ್ಳತನಕ್ಕೆ ಇಳಿಯುತ್ತಿದ್ದಾರೆ. ಕಳ್ಳರ ಹಾವಳಿಗೆ ಬೆಚ್ಚಿ ಬಿದ್ದಿರುವ ಜನರು ಶಿಸ್ತು ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ಆಗ್ರಹಿಸುತ್ತಿದ್ದಾರೆ. ಈಗ ಈ ಚಳಿ ಏನ್ ಹೆಚ್ಚಾಗಿದಲ್ರಿ, ಆ ಕಾರಣದಿಂದ ಕಳ್ಳರ ಹಾವಳಿನೂ ಬಹಳ ಹೆಚ್ಚಾಗೈತಿ ಇಲ್ಲಿ. ಮತ್ತ ಇಲ್ಲಿ ಕಳ್ಳರು ರಾತ್ರಿ ಹೊತ್ನಾಗ ಬಹಳ ಅಡ್ಡಾಡೋದು, ಅದರಿಂದ ನಾಯಿಗಳು ಬಗಳೋದು ಬಹಳ ಸದ ಕೇಳಿಸ್ಲಾಗ್ತಾವ ನಮಗಿಲ್ಲಿ. ಮತ್ತ ಈ ಪೊಲೀಸ್ ಅಧಿಕಾರಿಗಳು ಕೇಳೋದೇನಂದ್ರೆ ಇದರ ಜಾಸ್ತಿ ಬಂದೋಬಸ್ತ್ ಮಾಡಬೇಕು. ಮತ್ತ ಕಳ್ಳರು ರಾತ್ರಿ ಅಡ್ಡಾಡೋದು ನಮಗೂ ಕಣ್ಣಿಗೆ ಕಂಡು ಬರ್ತದ. ಮತ್ತೆ ಅವರು ರಾತ್ರಿ ನಾಯಿಗಳು ಬಗಳೋ ಟೈಮ್ನಾಗ ಅದು ಬಹಳ ಗೊತ್ತಾಗ್ಲಾತದ ಕಳ್ಳರು ಅಡ್ಡಾಡಕತ್ತಾರ. ನಮ್ದು ಕೆಲವೊಂದ್ ಕಡೆ ಸಿಸಿ ಕ್ಯಾಮ್ರಾದಾಗೂ ಕಂಡು ಬಂದದ. ಮತ್ತ ಹಗಲತ್ನು ಮಾಡಾತಾರ್ರಿ, ರಾತ್ರಿ ಅಂತಂದ್ರು ದೂರ ಐತಿ. ಮತ್ತ ಹಗಲತ್ನು ಎಲ್ಲಾ ಕಡೆ ಕಳ್ಳರ ಹಾವಳಿ ಹೆಚ್ಚಾಗೈತಿ. ನಾವು ಪೊಲೀಸ್ ಆಫೀಸರ್ಗಳಿಗೆ ಇಷ್ಟೇ ಕೇಳೋದು, ಜರ ಬಂದೋಬಸ್ತ್ ಮಾಡ್ರಿ ಅಂತ. ಡೋರ್ ಲಾಕ್ ಆಗಿರೋ ಮನೆಗಳಲ್ಲೇ ಕಳ್ಳತನ ಹೆಚ್ಚಿದ್ದು ಮನೆ ಬಾಗಿಲು ಹಾಕೋದಕ್ಕೂ ಜನರು ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳ್ಳರ ಕೃತ್ಯ ಪೊಲೀಸರಿಗೂ ತಲೆನೋವಾಗಿದೆ. ಚಳಿಗಾಲ ಏನ್ ಚಲುವಾಗಿದಾಗಿದ್ರೆ ತುಡುಗರ ಹಾವಳಿ ಬಾಳ ಇದ್ದದ. ಜಿಂದಗಿ ನಾಲ್ಕದೊಳಗ ನಮ್ಮ ಮಾಮಾರ ಮನಿನೂ ಹಗಲತ್ತಿ ತುಡುಗ್ ಮಾಡ್ಯಾರ. ಮತ್ತ ಗೊಳಸಂಗಿ ಆ ಕಡೆ ಸಣ್ಣ ಪುಟ್ಟ ಹಳ್ಳಿಗಳದಾಗ ಬಾಳ ತುಡುಗಳು ನಡೆಸ್ತಾರ. ವಿಜಯಪುರದಲ್ಲಿ ಜನರಿಗೆ ಸೂಕ್ತ ಭದ್ರತೆ ಒದಗಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕೊರತೆ ಕೂಡ ಕಳ್ಳರಿಗೆ ಒಂದು ಚಾನ್ಸ್ ಅನ್ನೋ ಹಾಗಾಗಿದೆ. ಇನ್ನಾದರೂ ಪೊಲೀಸರು ಈ ಬಗ್ಗೆ ಜಾಗೃತಿ ವಹಿಸಬೇಕಿದೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಅದು ಮಹಾರಾಷ್ಟ್ರದ ಗಡಿ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಕೊರೆಯುವಂತ ಚಳಿ ಒಂದು ಕಡೆ ಆದ್ರೆ ಸಂಜೆ ಆದ್ರೆ ಸಾಕು ಎಲ್ಲರೂ ಕೂಡ ಬೆಚ್ಚಗೆ ನಿದ್ರೆಗೆ ಜಾರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಕದೀಮರು ಮನೆಗಳಿಗೆ ಕನ್ನ ಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಈ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನೊಮ್ಮೆ ನೋಡಿ. ಒಂದೊಂದು ದೃಶ್ಯದಲ್ಲೂ ಒಬ್ಬೊಬ್ಬ ಖದೀಮರ ಕೈಚಳಕ ಕ್ಲಿಯರ್ ಆಗಿ ಕಾಣ್ತಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿ ಬಿಟ್ಟಿದೆ. ವಿಜಯಪುರದಲ್ಲಿ ಮಿತಿ ಮೀರಿದ ಕಳ್ಳರ ಹಾವಳಿ. ಸಿಸಿ ಕ್ಯಾಮೆರಾದಲ್ಲಿ ಖದೀಮರ ದೃಶ್ಯಾವಳಿ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆ ತಾಪಮಾನ ಒಂದಂಕಿಗೆ ಇಳಿದಿದೆ. ಜನರು ಚಳಿಗೆ ಗಡಗಡ ಅಂತ ನಡುಗುತ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದರ್ಬಾರು ಶುರು ಹಚ್ಚಿದ್ದಾರೆ. ತಡರಾತ್ರಿ ಮನೆ, ಅಂಗಡಿ ಮುಂಗಟ್ಟುಗಳಲ್ಲಿ ಕೈಚಳಕ ತೋರಿಸುತ್ತಿದ್ದಾರೆ. ಜಿಲ್ಲೆಯ ಚಡಚಣ, ಗೊಳಸಂಗಿ, ಬಸವನ ಬಾಗೇವಾಡಿ ಸೇರಿದಂತೆ ವಿಜಯಪುರ ನಗರದಲ್ಲಿ ಕಳ್ಳತನ ಹೆಚ್ಚಿದೆ. ಮುಖಕ್ಕೆ ಮಾಸ್ಕ್, ಕಣ್ಣಿಗೆ ಚಸ್ಮಾ, ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಕಳ್ಳತನಕ್ಕೆ ಇಳಿಯುತ್ತಿದ್ದಾರೆ.